5000 ವರ್ಷಗಳ ಹಿಂದೆ ನಡೆದ ಒಂದು ಯುದ್ಧ. ಆ ಯುದ್ಧದಲ್ಲಿ ಬಳಸಿದ ಕೆಲವು ಆಯುಧಗಳು ಇಂದಿನ ನ್ಯೂಕ್ಲಿಯರ್ ವೆಪನ್ಸ್ಗಿಂತಲೂ ಭಯಾನಕವಾಗಿದ್ದವು ಎಂದು ಹೇಳಲಾಗುತ್ತದೆ. ಒಬ್ಬ ಯೋಧ ಇಂದಿಗೂ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ ಎಂಬ ನಂಬಿಕೆಯಿದೆ. ಒಂದು ನಗರ ಸಮುದ್ರದ ಅಡಿಯಲ್ಲಿ ಮುಳುಗಿಹೋಗಿದೆ ಮತ್ತು ಒಂದು ಪುಸ್ತಕದಲ್ಲಿ ಭವಿಷ್ಯದ ಕಲಿಯುಗದ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆಯೇ ಬರೆಯಲಾಗಿದೆ. ಇವೆಲ್ಲ ಕೇವಲ ಕಥೆಗಳ ಅಥವಾ ನಿಜವಾಗಿಯೂ ನಡೆದ ಘಟನೆಗಳ? ಇಂದು ನಾವು ಮಹಾಭಾರತದ 5 ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಹಸ್ಯಗಳಿಗೆ ಇಂದಿಗೂ ವಿಜ್ಞಾನ ಸಂಪೂರ್ಣ ಉತ್ತರ ನೀಡಿಲ್ಲ. ರಹಸ್ಯ 1. ಅಶ್ವತ್ಥಾಮ ಇನ್ನೂ ಜೀವಂತನ? ಮಹಾಭಾರತದ ಅತ್ಯಂತ ಚರ್ಚೆಯ ರಹಸ್ಯ ಅಂದರೆ ಅಶ್ವತ್ಥಾಮ. ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ಅವರು ಸಾಮಾನ್ಯ ಯೋಧನಲ್ಲ. ಹುಟ್ಟಿದ ಕ್ಷಣದಲ್ಲೇ ಕುದುರೆಯಂತೆ ಶಬ್ದ ಮಾಡಿದ್ದರಿಂದ ಅವರಿಗೆ ಅಶ್ವತ್ಥಾಮ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಕೌರವ ಮತ್ತು ಪಾಂಡವರ ಯುದ್ಧದಲ್ಲಿ ಅವರು ಅತ್ಯಂತ ಶಕ್ತಿಶಾಲಿ ಯೋಧರಾಗಿದ್ದರು. ಯುದ್ಧದ ಕೊನೆಯ ದಿನಗಳಲ್ಲಿ ಕೋಪದಿಂದ ಅಶ್ವತ್ಥಾಮ ಒಂದು ಭಯಾನಕ ಕೆಲಸ ಮಾಡಿದರು. ರಾತ್ರಿ ಸಮಯದಲ್ಲಿ ಪಾಂಡವರ ಶಿಬಿರಕ್ಕೆ ನುಗ್ಗಿ ನಿದ್ರಿಸುತ್ತಿದ್ದ ಯೋಧರನ್ನು ಕೊಂದರು. ಈ ಕೃತ್ಯದಿಂದ ಶ್ರೀಕೃಷ್ಣ ಕೋಪಗೊಂಡರು. ಆಗ ಕೃಷ್ಣನು ಅಶ್ವತ್ಥಾಮನಿಗೆ ಒಂದು ಶಾಪ ನೀಡಿದನು. ಕಲಿಯುಗ ಮುಗಿಯುವವರೆಗೆ ನೀನು ಭೂಮಿಯ ಮೇಲೆ ಒಬ್ಬಂಟಿಯಾಗಿ ಅಲೆದಾಡಬೇಕು. ಈ ಶಾಪದ ನಂತರ ಅಶ್ವತ್ಥಾಮ ಅಮರನಾದನೆಂದು ನಂಬಲಾಗಿದೆ. ಇಂದಿಗೂ ಮಧ್ಯಪ್ರದೇಶದ ಕಾಡುಗಳಲ್ಲಿ ಹಳೆಯ ದೇವಾಲಯಗಳ ಬಳಿ ವಿಚಿತ್ರ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡಿದ್ದಾನೆ ಎಂಬ ಕಥೆಗಳು ಕೇಳಿಬರುತ್ತವೆ. ಕೆಲವರು ಅವನೇ ಅಶ್ವತ್ಥಾಮ ಎಂದು ನಂಬುತ್ತಾರೆ, ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಹಾಗಿದ್ದರೂ ಈ ಕಥೆ ಸಾವಿರಾರು ವರ್ಷಗಳಿಂದ ಜನರನ್ನು ಆಕರ್ಷಿಸುತ್ತಲೇ ಇದೆ. ಒಬ್ಬ ಮನುಷ್ಯ ನಿಜವಾಗಿಯೂ ಸಾವಿರಾರು ವರ್ಷ ಬದುಕಬಹುದೇ? ವಿಜ್ಞಾನ ಇಲ್ಲ ಎನ್ನುತ್ತದೆ. ಆದರೆ ಮಹಾಭಾರತದ ಈ ರಹಸ್ಯ ಇನ್ನೂ ಚರ್ಚೆಯ ವಿಷಯವಾಗಿದೆ. ರಹಸ್ಯ 2. ಬ್ರಹ್ಮಾಸ್ತ್ರ ನಿಜವಾಗಿಯೂ ನ್ಯೂಕ್ಲಿಯರ್ ವೆಪನ್ ಆಗಿತ್ತ? ಮಹಾಭಾರತದಲ್ಲಿ ಅನೇಕ ದಿವ್ಯಾಸ್ತ್ರಗಳ ಉಲ್ಲೇಖ ಸಿಗುತ್ತದೆ, ಆದರೆ ಅವುಗಳಲ್ಲಿ ಅತ್ಯಂತ ಭಯಾನಕವಾದುದು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರವನ್ನು ಬಳಸಿದಾಗ ಆಕಾಶದಲ್ಲಿ 1000 ಸೂರ್ಯರು ಒಂದೇ ಸಮಯದಲ್ಲಿ ಉದಯಿಸಿದಂತೆ ಬೆಳಕು ಕಾಣಿಸುತ್ತಿತ್ತೆಂದು ಹೇಳಲಾಗಿದೆ. ಭೂಮಿ ನಡುಗುತ್ತಿತ್ತು. ಜನರು ಭಯಾನಕ ಉಷ್ಣತೆಯನ್ನು ಅನುಭವಿಸುತ್ತಿದ್ದರು. ಮರಗಳು ಸುಟ್ಟು ಹೋಗುತ್ತವೆ, ನದಿಗಳು ವಿಷಪೂರಿತವಾಗುತ್ತವೆ. ಇದನ್ನು ಕೇಳಿದಾಗ ಕೆಲವರು ಇದು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ತರಹವೇ ಇದೆ ಎಂದು ಹೇಳುತ್ತಾರೆ. 1945ರಲ್ಲಿ ಹಿರೋಷಿಮಾ ಮತ್ತು ನಾಗಸಾಕಿ ಮೇಲೆ ಅಣುಬಾಂಬ್ ಬಿದ್ದಾಗಲೂ ಇದೇ ರೀತಿಯ ಪರಿಣಾಮಗಳು ಕಂಡುಬಂದವು. ಅದಕ್ಕಾಗಿ ಕೆಲವು ಸಂಶೋಧಕರು ಮಹಾಭಾರತದಲ್ಲಿ ವರ್ಣಿಸಿರುವ ಬ್ರಹ್ಮಾಸ್ತ್ರ ಮತ್ತು ಆಧುನಿಕ ನ್ಯೂಕ್ಲಿಯರ್ ವೆಪನ್ಸ್ ನಡುವೆ ಹೋಲಿಕೆ ಮಾಡುತ್ತಾರೆ. ಆದರೆ ಇದಕ್ಕೆ ಯಾವುದೇ ಖಚಿತ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಬಹುಶಃ ಅದು ಕೇವಲ ಕಾವ್ಯಾತ್ಮಕ ವರ್ಣನೆಯಾಗಿರಬಹುದು, ಅಥವಾ ನಾವು ಇನ್ನೂ ಅರ್ಥಮಾಡಿಕೊಳ್ಳದ ಪ್ರಾಚೀನ ಜ್ಞಾನವಾಗಿರಬಹುದು. ಇದೇ ಈ ರಹಸ್ಯದ ದೊಡ್ಡ ಪ್ರಶ್ನೆ. ರಹಸ್ಯ 3. ಸಮುದ್ರದ ಅಡಿಯಲ್ಲಿರುವ ದ್ವಾರಕಾ. ಶ್ರೀಕೃಷ್ಣನ ರಾಜ್ಯವಾದ ದ್ವಾರಕಾ ಬಗ್ಗೆ ಎಲ್ಲರೂ ಕೇಳಿದ್ದೇವೆ. ಮಹಾಭಾರತದ ಪ್ರಕಾರ ಯುದ್ಧದ ನಂತರ ಕೆಲವು ವರ್ಷಗಳಲ್ಲಿ ದ್ವಾರಕಾ ನಗರ ಸಮುದ್ರದ ಅಡಿಯಲ್ಲಿ ಮುಳುಗಿಹೋಯಿತು. ಬಹಳ ವರ್ಷಗಳವರೆಗೆ ಜನರು ಇದನ್ನು ಕೇವಲ ಪುರಾಣದ ಕಥೆ ಎಂದು ಭಾವಿಸಿದ್ದರು. ಆದರೆ ನಂತರ ಸಮುದ್ರದೊಳಗಿನ ಸಂಶೋಧನೆಗಳಲ್ಲಿ ಕೆಲವು ಹಳೆಯ ರಚನೆಗಳು ಪತ್ತೆಯಾದವು. ಕಲ್ಲಿನ ಗೋಡೆಗಳು, ರಸ್ತೆಗಳಂತಹ ವಿನ್ಯಾಸಗಳು, ಮಾನವ ನಿರ್ಮಿತ ರಚನೆಗಳಂತೆ ಕಾಣುವ ಅವಶೇಷಗಳು. ಇದರಿಂದ ಮತ್ತೆ ಪ್ರಶ್ನೆ ಹುಟ್ಟಿತು, ಮಹಾಭಾರತದಲ್ಲಿ ಹೇಳಿದ ದ್ವಾರಕಾ ನಿಜವಾಗಿಯೂ ಇತ್ತ, ಅಥವಾ ಇದು ಕೇವಲ ಯಾದೃಚ್ಛಿಕ ಪುರಾತತ್ವ ಕಂಡುಹಿಡಿತವ? ವಿಜ್ಞಾನಿಗಳು ಇನ್ನೂ ಸಂಶೋಧನೆ ಮಾಡುತ್ತಿದ್ದಾರೆ, ಆದರೆ ಈ ರಹಸ್ಯಕ್ಕೆ ಇಂದಿಗೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ರಹಸ್ಯ 4. ಕಲಿಯುಗದ ಬಗ್ಗೆ ಮಹಾಭಾರತದಲ್ಲಿ ಹೇಳಿದ ಭವಿಷ್ಯವಾಣಿಗಳು. ಮಹಾಭಾರತದ ಯುದ್ಧ ಮುಗಿದ ನಂತರ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇತ್ತು. ಮುಂದೆ ಮಾನವಕುಲದ ಭವಿಷ್ಯ ಏನಾಗಲಿದೆ? ಅಂದು ಋಷಿಗಳು ಮತ್ತು ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದರೆಂದು ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಅವುಗಳಲ್ಲಿ ಕೆಲವು ವಿಷಯಗಳು ಇಂದಿನ ಜಗತ್ತಿಗೆ ಹೋಲಿಕೆಯಾಗುತ್ತವೆ ಎಂದು ಹಲವರು ಹೇಳುತ್ತಾರೆ. ಅವರು ಹೇಳಿದ್ದು ಹೀಗಂತೆ: ಒಂದು ಕಾಲ ಬರುತ್ತದೆ, ಜನರು ಹಣವನ್ನೇ ದೇವರಂತೆ ಪೂಜಿಸುತ್ತಾರೆ. ಸತ್ಯಕ್ಕಿಂತ ಸುಳ್ಳಿಗೆ ಹೆಚ್ಚು ಬೆಲೆ ಸಿಗುತ್ತದೆ. ಒಳ್ಳೆಯವರನ್ನು ದುರ್ಬಲರು ಎಂದು ಕರೆಯುತ್ತಾರೆ, ಕೆಟ್ಟವರನ್ನು ಬುದ್ಧಿವಂತರು ಎಂದು ಹೊಗಳುತ್ತಾರೆ. ಸಂಬಂಧಗಳಿಗಿಂತ ಸ್ವಾರ್ಥ ಹೆಚ್ಚಾಗುತ್ತದೆ. ಮಕ್ಕಳು ತಂದೆ ತಾಯಿಯ ಮಾತು ಕೇಳುವುದಿಲ್ಲ. ಜನರು ಹೆಚ್ಚು ವಿದ್ಯಾವಂತರಾಗುತ್ತಾರೆ, ಆದರೆ ಜ್ಞಾನ ಕಡಿಮೆಯಾಗುತ್ತದೆ. ಇದು ಕೇಳಿದಾಗ ಅನೇಕರಿಗೆ ಒಂದು ಪ್ರಶ್ನೆ ಬರುತ್ತದೆ: ಇದು ಇಂದಿನ ಜಗತ್ತಿನ ಚಿತ್ರಣವೇ ಅಲ್ಲವಾ? ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಇವು ಭವಿಷ್ಯವಾಣಿಗಳ, ಅಥವಾ ಪ್ರತಿಯೊಂದು ಕಾಲಕ್ಕೂ ಅನ್ವಯವಾಗುವ ಮಾನವ ಸ್ವಭಾವದ ವಿವರಣೆಗಳ? ವಿಜ್ಞಾನ ಇದಕ್ಕೆ ನಿಖರ ಉತ್ತರ ನೀಡುವುದಿಲ್ಲ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಈ ವಿಚಾರಗಳು ಇಂದಿಗೂ ಜನರಲ್ಲಿ ಕುತೂಹಲ ಹುಟ್ಟಿಸುತ್ತಿವೆ. ಅದಕ್ಕೆ ಕಲಿಯುಗದ ರಹಸ್ಯ ಇಂದಿಗೂ ಚರ್ಚೆಯ ವಿಷಯವಾಗಿದೆ. ರಹಸ್ಯ 5. ಭೀಮನ ಅಸಾಮಾನ್ಯ ಶಕ್ತಿ. ಮಹಾಭಾರತದ ಎಲ್ಲ ಪಾತ್ರಗಳಲ್ಲಿ ಅತ್ಯಂತ ಬಲಶಾಲಿ ಯಾರು? ಈ ಪ್ರಶ್ನೆಗೆ ಬಹುತೇಕ ಜನರು ಒಂದು ಹೆಸರನ್ನು ಹೇಳುತ್ತಾರೆ: ಭೀಮ.
ಭೀಮನ ಶಕ್ತಿಯ ಬಗ್ಗೆ ಮಹಾಭಾರತದಲ್ಲಿ ಅನೇಕ ಘಟನೆಗಳಿವೆ. ಅವನು ಸಾಮಾನ್ಯ ಮನುಷ್ಯನಿಗಿಂತ ಹಲವಾರು ಪಟ್ಟು ಹೆಚ್ಚು ಬಲಶಾಲಿ ಎಂದು ವರ್ಣಿಸಲಾಗಿದೆ. ಒಬ್ಬನೇ 100 ಯೋಧರನ್ನು ಎದುರಿಸುತ್ತಿದ್ದ, ದೊಡ್ಡ ಕಲ್ಲುಗಳನ್ನು ಎತ್ತುತ್ತಿದ್ದ, ಭಯಾನಕ ರಾಕ್ಷಸರನ್ನು ಸೋಲಿಸುತ್ತಿದ್ದ. ದುರ್ಯೋಧನನೊಂದಿಗೆ ನಡೆದ ಗದಾಯುದ್ಧದಲ್ಲಿ ತೋರಿಸಿದ ಶಕ್ತಿ ಇಂದಿಗೂ ಪ್ರಸಿದ್ಧವಾಗಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಒಬ್ಬ ಮನುಷ್ಯ ನಿಜವಾಗಿಯೂ ಅಷ್ಟು ಶಕ್ತಿಶಾಲಿಯಾಗಿರಬಹುದೇ? ಇಂದಿನ ವಿಜ್ಞಾನದ ಪ್ರಕಾರ ಮಾನವ ದೇಹಕ್ಕೆ ಕೆಲವು ಮಿತಿಗಳಿವೆ. ಆದರೆ ಕೆಲವೊಮ್ಮೆ ಅಪಾಯದ ಸಂದರ್ಭಗಳಲ್ಲಿ ಸಾಮಾನ್ಯ ಜನರು ಅಸಾಧಾರಣ ಶಕ್ತಿ ಪ್ರದರ್ಶಿಸಿರುವ ಘಟನೆಗಳು ದಾಖಲಾಗಿವೆ. ಇದನ್ನು ಹಿಸ್ಟರಿಕಲ್ ಸ್ಟ್ರೆಂಗ್ತ್ ಎಂದು ಕರೆಯುತ್ತಾರೆ. ಕೆಲವರು ಇದನ್ನು ಉದಾಹರಣೆಯಾಗಿ ನೀಡಿ ಭೀಮನ ಕಥೆಗಳು ಬಹುಶಃ ಅತಿಶಯೋಕ್ತಿಯೊಂದಿಗೆ ಹೇಳಲ್ಪಟ್ಟಿರಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಇನ್ನು ಕೆಲವರು ಭೀಮ ನಿಜವಾಗಿಯೂ ಅಸಾಧಾರಣ ಯೋಧನಾಗಿದ್ದ ಎಂದು ನಂಬುತ್ತಾರೆ. ಸತ್ಯ ಯಾವುದು? ಅದು ಇನ್ನೂ ಒಂದು ರಹಸ್ಯವೇ. ಈಗ ನಾವು ಮಹಾಭಾರತದ 5 ದೊಡ್ಡ ರಹಸ್ಯಗಳನ್ನು ನೋಡಿದ್ದೇವೆ. ಅಶ್ವತ್ಥಾಮ ನಿಜವಾಗಿಯೂ ಜೀವಂತನ? ಬ್ರಹ್ಮಾಸ್ತ್ರ ನ್ಯೂಕ್ಲಿಯರ್ ವೆಪನ್ ಆಗಿತ್ತ? ದ್ವಾರಕಾ ನಿಜವಾಗಿಯೂ ಸಮುದ್ರದ ಅಡಿಯಲ್ಲಿ ಇದೆಯಾ? ಕಳಿಯುಗದ ಭವಿಷ್ಯವಾಣಿಗಳು ನಿಜವಾಗಿಯೂ ಈಗ ನಡೆಯುತ್ತಿವೆಯಾ? ಭೀಮನ ಶಕ್ತಿ ಮಾನವ ಮಿತಿಗಳನ್ನು ಮೀರಿತ್ತ? ಈ ಪ್ರಶ್ನೆಗಳಿಗೆ ಯಾರ ಬಳಿಯೂ ಸಂಪೂರ್ಣ ಉತ್ತರ ಇಲ್ಲ. ಅದೇ ಮಹಾಭಾರತದ ವಿಶೇಷತೆ. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ, ಇದು ರಹಸ್ಯಗಳ ಸಾಗರ. ಪ್ರತಿ ಪೀಳಿಗೆಯೂ ಹೊಸ ಪ್ರಶ್ನೆಗಳನ್ನು ಕೇಳುತ್ತದೆ, ಪ್ರತಿ ಪೀಳಿಗೆಯೂ ಹೊಸ ಉತ್ತರಗಳನ್ನು ಹುಡುಕುತ್ತದೆ. ಆದರೆ ಕೆಲವು ರಹಸ್ಯಗಳು ಉತ್ತರ ಸಿಗದಿದ್ದಾಗಲೇ ಇನ್ನಷ್ಟು ಆಕರ್ಷಕವಾಗುತ್ತವೆ. ಬಹುಶಃ ಅದಕ್ಕೆ ಸಾವಿರಾರು ವರ್ಷಗಳು ಕಳೆದರೂ ಮಹಾಭಾರತದ ಬಗ್ಗೆ ಜನರ ಆಸಕ್ತಿ ಕಡಿಮೆಯಾಗಿಲ್ಲ. ಇಂದಿಗೂ ವಿಜ್ಞಾನಿಗಳು, ಇತಿಹಾಸಕಾರರು, ಆಧ್ಯಾತ್ಮಿಕ ಗುರುಗಳು ಮತ್ತು ಸಾಮಾನ್ಯ ಜನರು ಮಹಾಭಾರತದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಮಹಾಭಾರತ ಕೇವಲ ಭೂತಕಾಲದ ಕಥೆಯಲ್ಲ, ಅದು ಇಂದಿಗೂ ನಮ್ಮನ್ನು ಯೋಚಿಸುವಂತೆ ಮಾಡುವ ಒಂದು ಮಹಾನ್ ಗ್ರಂಥ. ಗುರು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬೇಕು ಅಂತ ಕಾಮೆಂಟ್ನಲ್ಲಿ ಹೇಳಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.